ನಮಸ್ಕಾರ ಟ್ರೇಡರ್ಸ್. ಸಮಯ ಇವಾಗ 9:14 ಆಗಿದೆ. ಇನ್ನೊಂದು 30 ಸೆಕೆಂಡ್ ಮಾರ್ಕೆಟ್ ಓಪನ್ ಆಗೋದಕ್ಕೆ. ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ. ಸಪೋರ್ಟ್ ಹತ್ರನೇ ಓಪನ್ ಆಗಿದೆ. ನೋಡೋಣ ಯಾವ್ದಾದ್ರು ಟ್ರೇಡ್ ಸಿಗುತ್ತಾ ಅಂತ. ಅಪ್ ಸೈಡ್ ಅಲ್ಲಿ ಬ್ರೇಕ್ಔಟ್ ಆಗೋ ಪಾಸಿಬಿಲಿಟಿ ಕಾಣಿಸ್ತಿದೆ. ಯಾಕಂದ್ರೆ ಸಪೋರ್ಟ್ ಇಂದ ಅದು ಬೌನ್ಸ್ ಆಗಿದೆ. ಸೊ 51,000 ಕಾಲ್ ಆಪ್ಷನ್ ಅಲ್ಲಿ ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಸೊ ಅದು ಎಕ್ಸಿಕ್ಯೂಟ್ ಆದ್ರೆ ಒಳ್ಳೆ ಮೂಮೆಂಟ್ ಅಟ್ಲೀಸ್ಟ್ ಡೇ ಹೈ ವರ್ಗೂ ಸಿಗಬೇಕು. ಸೊ ಡೇ ಹೈ ಅಂದ್ರೆ ಒಂದು 25-30 ಪಾಯಿಂಟ್ಸ್. ಇಲ್ಲ, ಮತ್ತೆ ರಿಜೆಕ್ಷನ್ ತಗೊಂಡಿದೆ. ಸೊ ಮಾರ್ಕೆಟಲ್ಲಿ ಸ್ಟ್ರೆಂತ್ ಕಾಣಿಸ್ತಿಲ್ಲ. ಇವಾಗ ತುಂಬಾನೇ ವಾಲಟೈಲ್ ಆಗಿದೆ ಮಾರ್ಕೆಟ್. ಸೊ ನಾವು ತಗೊಂಡಿರೋ ಪ್ರೈಸ್ ಇಂದ ಮೇಲೆ ಕೆಳಗೆ ಹೋಗ್ತಿದೆ. ಒಂದು ಸ್ಟಾಪ್ ಲಾಸ್ ಇಟ್ಟಾಗಬೇಕು, ಇಲ್ಲ ಟಾರ್ಗೆಟ್ ಇಟ್ಟಾಗಬೇಕು. ಇದೆರಡೂ ಮಾಡ್ತಿಲ್ಲ ಅದು. ಡೇ ಹೈ ಅಂದ್ರೆ ಇನ್ನೊಂದು 25 ಪಾಯಿಂಟು. ಬಟ್ ಸ್ಟ್ರೆಂತ್ ಇಲ್ಲ. ಇಲ್ಲೊಂದು ರಿಜೆಕ್ಷನ್ ಕ್ಯಾಂಡಲ್ ಬರ್ಬೋದು. ಸೊ ಎಕ್ಸಿಟ್ ಆಗಿದ್ದೀನಿ ನಾನು. ಮೋಸ್ಟ್ಲಿ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿದ್ದೀನಿ. ಸೊ ಜಾಸ್ತಿ ಲಾಸ್ ಏನು ತಗೊಳ್ಳೋದು ಬೇಕಾಗಿಲ್ಲ, ಯಾಕೆಂದರೆ ಬರಬೇಕಾಯ್ತದು. ಓಕೆ, ಇವಾಗ ಬಂದಿದೆ, ಬಟ್ ದಟ್ಸ್ ಓಕೆ. ಇದೆಲ್ಲ ಮಾಮೂಲಿ. ನಾವು ಟ್ರೇಡ್ ತಗೊಂಡಾದ್ಮೇಲೆ ಅದು ಮೇಲಕ್ಕೆ ಹೋಗುತ್ತೆ. ಓಕೆ, ಒಂದು 1,000 ರೂಪಾಯಿ ಪ್ರಾಫಿಟ್ಟು. ಬಟ್ ನೋಡೋಣ ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಗುತ್ತಾ ಅಂತ. ಇವಾಗ ಸಮಯ 9:30 ಸೊ ನಾನು ಇಲ್ಲೊಂದು ಕಾಲ್ 51,100 ಕಾಲ್ ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಸೊ ಇದು ಯಾಕೋ ಪ್ಲೇಸ್ ಆಗಿದ ತಕ್ಷಣ ಲಾಸಲ್ಲಿ ಬಂದಿದೆ. ನೋಡೋಣ ಏನಾಗುತ್ತೆ ಅಂತ. ಸೊ ಸ್ವಿಂಗ್ ಲೋ ಇದೆಯಲ್ಲ, ಗ್ರೀನ್ ಕ್ಯಾಂಡಲ್ ಲೋ. ಸೊ ಅದ್ರ ಕೆಳಗಡೆ ಬಂದರೆ ನಾವು ಕ್ಲೋಸ್ ಮಾಡೋಣ. ಸ್ಪಾಟಲ್ಲಿ ಮೇಲೆ ಹೋಗ್ತಿದೆ, ಬಟ್ ಆಪ್ಷನಲ್ಲಿ ಮೂಮೆಂಟ್ ತೋರಿಸಿಲ್ಲ. ಓಕೆ, ಇವಾಗ ತೋರಿಸ್ತಿದೆ. ಅಟ್ಲೀಸ್ಟ್ ಟ್ರೆಂಡ್ ಲೈನ್ ವರ್ಗಾದ್ರೂ ಹೋಗ್ಬೇಕು. ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ಇದೆ.
ಇದು ಯಾಕೋ ಲಾಸಲ್ಲಿ ಹೋಗಂಗೆ ಕಾಣಿಸ್ತಾ ಇದೆ. ಸೊ ಇದು ಎಕ್ಸಿಟ್ ಆಗೋದು ಬೆಟರ್. ಓಕೆ, ನಾನು ಈ ಟ್ರೇಡ್ ಎಕ್ಸಿಟ್ ಆಗಿದ್ದೀನಿ. ಬ್ರೇಕ್ಔಟ್ ಫೇಲ್ಯೂರ್ ಆಗಿದೆ. ಸೊ ಅದಕ್ಕೆ ಲಾಸಲ್ಲಿ ಎಕ್ಸಿಟ್ ಆಗಬೇಕಾಯ್ತು. ಸೊ ಇವಾಗ 14,586 ಲಾಸಲ್ಲಿದ್ದೀವಿ. ಸೊ ಈಗ ಸಮಯ 9:38. ಸೊ ತುಂಬ ಹೊತ್ತಿಂದ ಅದು ಕನ್ಸಾಲ್ಡೇಟ್ ಮಾಡ್ತಾ ಇದೆ ಅದೇ ಲೆವೆಲಲ್ಲಿ. ನಾವು ಹಿಂದಿನ ಟ್ರೇಡ್ ತೊಗೊಂಡಿದ್ವಲ್ಲ ಅದೇ ಲೆವೆಲಲ್ಲಿ. ಸೊ ಇಲ್ಲೊಂದು ಪುಟ್ ಆಪ್ಷನ್ ತೊಗೋಬೋದು, ಯಾಕೆಂದರೆ ಮೇಲ್ಗಡೆ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗ್ತಿಲ್ಲ. ಸೊ ಒಂದು ಮೂಮೆಂಟ್ ಅಟ್ಲೀಸ್ಟ್ ಒಂದು ಕ್ಯಾಂಡಲ್ ಕೆಳಗಡೆ ಬರ್ಬೋದು, ನೋಡೋಣ. ಓಕೆ, ನಮ್ಮ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ. ಇಲ್ಲಿಂದ ಸ್ವಿಂಗ್ ಲೋ ಬ್ರೇಕ್ ಮಾಡಿಲ್ಲ ಅಂದರೆ ಈ ಟ್ರೇಡು ಲಾಸಲ್ಲೇ ಬುಕ್ ಮಾಡಬೇಕಾಗಿರುತ್ತೆ. ಅಲ್ಲಿ ರಿಜೆಕ್ಷನ್ ಬಂತು ಅಂದರೆ ಇದು ಲಾಸಲ್ಲಿ ಹೋಗುತ್ತೆ. ಬಟ್ ಅದು ಸಪೋರ್ಟ್ ಬ್ರೇಕ್ ಆದರೆ ಒಂದು ಒಳ್ಳೆ ಮೂಮೆಂಟ್ ಸಿಗ್ಬೋದು. ಓಕೆ, ನೆಕ್ಸ್ಟ್ ಕ್ಯಾಂಡಲ್ಲು ಸ್ಪಾಟ್ ಚಾರ್ಟಲ್ಲಿ ರೆಡ್ಡೇ ತೋರಿಸ್ತಿದೆ, ಬಟ್ ಆಪ್ಷನ್ ಚಾರ್ಟಲ್ಲೂ ರೆಡ್ ಬರುತ್ತಿದೆ. ಅಲ್ಲಿಂದ ರಿಜೆಕ್ಷನ್ ತಗೊತಿದೆ ಅಂತ ಆಯಿತು. ಸೊ ಟ್ರೆಂಡ್ ಲೈನಿಂದ ರಿಜೆಕ್ಷನ್ ತಗೊತಿದೆ. ಸೊ ನಿಫ್ಟಿನೂ ರಿಜೆಕ್ಷನ್ ತಗೊತಿದೆ. ನಮ್ಮ ಸ್ಟಾಪ್ ಲಾಸು ಹುಟ್ಟಾಗ್ತಾ ಇಲ್ಲ, ಟಾರ್ಗೆಟು ಬರ್ತಾ ಇಲ್ಲ. ನಾವು ಯಾವ ಪ್ರೈಸಲ್ಲಿ ತಗೊಂಡಿದ್ವೋ ಸೊ ಅಲ್ಲೇ ಓಡಾಡ್ತಿದೆ. ಕಾಲ್ ಆಪ್ಷನ್ ಪ್ರೀಮಿಯಂ ಮೆಲ್ಟ್ ಆಗ್ತಿದೆ, ಬಟ್ ಪುಟ್ಟಲ್ಲಿ ಅದೇ ಥರ ಒಂದು ಸ್ಪೈಕ್ ಸಿಗ್ತಾ ಇಲ್ಲ. ಓಕೆ, ಇವಾಗ ಸ್ವಲ್ಪ ಆಪ್ಷನ್ ಚಾರ್ಟಲ್ಲಿ ಮೂಮೆಂಟ್ ತೋರಿಸ್ತಿದೆ, ಬಟ್ ಅದು ಸಸ್ಟೈನ್ ಆಗ್ತಾ ಇಲ್ಲ. ನಿಫ್ಟಿ ಆಲ್ರೆಡಿ ಡೇ ಲೋ ಹತ್ರ ಬಂದಿದೆ. ಒಂದೇ ಒಂದು ಸ್ಪೈಕ್ ಬಂದರೆ ನಮ್ಮ ಟಾರ್ಗೆಟ್ ಅಚೀವ್ ಆಗುತ್ತೆ, ಬಟ್ ಅದು ಕಾಣಿಸ್ತಾ ಇಲ್ಲ.
ಓಕೆ, ನಾನಿಲ್ಲಿ ಟ್ರೇಡ್ ಎಕ್ಸಿಟ್ ಆಗಿದ್ದೀನಿ. ನಮಗೆ ಬೇಕಾಗಿರೋ ಮೂಮೆಂಟ್ ಸಿಗಲಿಲ್ಲ, ಬಟ್ ಆದರೂ ಪರವಾಗಿಲ್ಲ. ಒಂದು 14,000 ಪ್ರಾಫಿಟಲ್ಲಿ ಎಕ್ಸಿಟ್ ಆಗಿದ್ದೀವಿ. ಸೊ ವಿ ಆರ್ ಬ್ಯಾಕ್ ಟು ಲಾಸ್ ಆಫ್ 426. ಸೊ ಇನ್ಯಾವುದಾದ್ರು ಟ್ರೇಡ್ ಸಿಗುತ್ತಾ ಅಂತ ನೋಡೋಣ. ಸೊ ಈಗ ಸಮಯ 11:40. ಸೊ ಒಂದು ರೆಸಿಸ್ಟೆನ್ಸಿಂದ ಒಂದು ಬ್ರೇಕ್ಔಟ್ ಆಗ್ಬೋದು. ಸೊ ಅದಕ್ಕೋಸ್ಕರ 51,200 ಕಾಲ್ ಆಪ್ಷನಲ್ಲಿ ಒಂದು ಬೈ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ ಸ್ವಿಂಗ್ ಹೈ ಹತ್ರ. ಸೊ ಅದು ಬ್ರೇಕ್ಔಟ್ ಆದರೆ ಡೇ ಹೈನೂ ಬ್ರೇಕ್ ಆಗ್ಬೋದು, ಒಂದು ಒಳ್ಳೆ ಮೂಮೆಂಟ್ ಅಪ್ ಸೈಡಲ್ಲಿ ಸಿಗ್ಬೋದು. ಸೊ ನೋಡೋಣ ಏನಾಗುತ್ತೆ ಅಂತ. ಇದು ಕೆಳಗಿಂದ ಬರ್ತಿದೆ, ಬಟ್ ಒಂದು ಅಟ್ಲೀಸ್ಟು ಸ್ವಲ್ಪ ಹೊತ್ತಾದರೂ ಕನ್ಸಾಲ್ಡೇಟ್ ಮಾಡ್ಬಿಟ್ಟು ಬ್ರೇಕ್ಔಟ್ ಆದರೆ ಒಳ್ಳೆಯದು. ಇಲ್ಲ ಈ ಬರೋ ಫ್ಲೋವಲ್ಲೇ ಬ್ರೇಕ್ಔಟ್ ಆಯಿತು ಅಂದರೆ, ನಮ್ಮ ಆರ್ಡ್ರ್ ಎಕ್ಸಿಕ್ಯೂಟ್ ಆಯಿತು ಅಂದರೆ ಮತ್ತಿನ್ನೊಂದು ರೆಡ್ ಕ್ಯಾಂಡಲ್ ಬರುತ್ತೆ. ಯಾಕಂದರೆ ಈಗಾಗಲೇ 1 ಮಿನಿಟ್ ಚಾರ್ಟಲ್ಲಿ ನೀವು ನೋಡ್ಬೋದು, ಒಂದು 5-6 ಕ್ಯಾಂಡಲ್ ಗ್ರೀನ್ ಕೊಟ್ಟಿದೆ. ಸೊ ಒಂದು ಸ್ವಲ್ಪ ಪುಲ್ ಬ್ಯಾಕ್ ಬಂದಮೇಲೆ ಎಕ್ಸಿಕ್ಯೂಟ್ ಆದರೆ ಒಳ್ಳೆಯದು, ಬಟ್ ನೋಡೋಣ. ಓಕೆ, ನಮ್ಮ ಆರ್ಡ್ರಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಅಟ್ಲೀಸ್ಟ್ ಡೇ ಹೈವರೆಗಾದರೂ ಹೋಗಬೇಕು. ರೆಡ್ ಕ್ಯಾಂಡಲ್ ಫಾರ್ಮ್ ಆಗ್ತಿದೆ, ಬಟ್ 5 ಮಿನಿಟ್ಸ್ ಚಾರ್ಟಲ್ಲಿ ಬ್ಯಾಂಕ್ ನಿಫ್ಟಿಲಿ ಬ್ರೇಕ್ಔಟ್ ಆ ಥರ ಕಾಣಿಸ್ತಿದೆ. ಬಟ್ ಡೇ ಹೈಯಿಂದ ಮೋಸ್ಟ್ಲಿ ರೆಸಿಸ್ಟೆನ್ಸ್ ತೊಗೊಬೋದು. ಇವಾಗ ಒಳ್ಳೆ ಮೂಮೆಂಟ್ ಸಿಗ್ತದೆ, ಬಟ್ ರಿಜೆಕ್ಷನ್ ಫೇಸ್ ಮಾಡ್ತಿದೆ. ಓಕೆ, ಇದು ಯಾಕೋ ರಿಜೆಕ್ಷನ್ ತೊಗೊಂಡು ಕೆಳಗೆ ಬರ್ತಿದೆ. ಪ್ರಾಫಿಟಲ್ಲಿತ್ತು, ಒಂದು 15,000 ಹತ್ತಿರ ಪ್ರಾಫಿಟಲ್ಲಿತ್ತು, ಬಟ್ ಇದು ಎಕ್ಸಿಟ್ ಆಗೋದು ಒಳ್ಳೆಯದು. ಇದಾಗುತ್ತೆ ನಾವು ಅಂದ್ಕೊಂಡಿದ್ದು ಮಾರ್ಕೆಟಲ್ಲಿ ಆಗಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಸೊ ನಾವು ಡೇ ಹೈವರೆಗೂ ಹೋಗುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಸ್ಪಾಟ್ ಚಾರ್ಟಲ್ಲೇನೋ ಅದ್ರ ಹತ್ರ ಹೋಗಿದೆ, ಬಟ್ ಆಪ್ಷನ್ಸಲ್ಲಿ ಹೋಗಿಲ್ಲ.
ಮತ್ತೆ ಪ್ರಾಫಿಟಲ್ಲಿ ಬಂದಿದೆ. ಸೊ ಆ ರೆಡ್ ಕ್ಯಾಂಡಲ್ ಬಂದಿರೋದ್ರಿಂದ, ಒಂದು ಪುಲ್ ಬ್ಯಾಕ್ ಬಂದಿರೋದ್ರಿಂದ, ಸೊ ಇವಾಗಿದು ಬ್ರೇಕ್ಔಟ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಬಟ್ ನೋಡೋಣ. ನಾವು ಅನ್ಕೊಂಡಿರೋ ಪ್ರಕಾರ ಆಗಲಿಲ್ಲ ಅಂದರೆ ಎಕ್ಸಿಟ್ ಮಾಡೋಣ. ನಾವು ಯೂಶ್ವಲಿ ಮಾಡೋದು ಸ್ಕ್ಯಾಲ್ಪಿಂಗ್. ಸೊ ಸ್ಕ್ಯಾಲ್ಪಿಂಗಲ್ಲಿ ಯಾವತ್ತು ನಾವು ಇಷ್ಟೊತ್ತು ಯಾವುದೇ ಟ್ರೇಡ್ನ ಇಟ್ಕೊಂಡಿರಲ್ಲ. ನೋಡೋಣ ಏನಾಗುತ್ತೆ ಅಂತ. ಸಿಕ್ಕಿದ್ರೆ ಒಂದು ಒಳ್ಳೆ ಟ್ರೇಡ್ ಸಿಗ್ಬೋದು. ಬಿಕಾಸ್ ಡೇ ಹೈ ಬ್ರೇಕ್ ಮಾಡಿದ್ರೆ ಒಂದು ಒಳ್ಳೆ ಅಪ್ಸೈಡಲ್ ಮೂಮೆಂಟ್ ಸಿಗ್ಬೋದು. ಒಂದು ಗ್ಯಾಪ್ ಇದೆ ಒಂದು 200-300 ಪಾಯಿಂಟ್ ಮೇಲೆ. ಸೊ ಇನ್ನು ಕರೆಕ್ಟ್ 200 ಪಾಯಿಂಟ್, 300 ಇಲ್ಲ. ಅಟ್ಲೀಸ್ಟ್ ಪ್ರೀವಿಯಸ್ ಡೇ ಕ್ಲೋಸಿಂಗ್ ಇತ್ತಲ್ಲ, ಸೊ ಅಲ್ಲಿವರೆಗಾದ್ರೂ ಅದು ಬರಬೇಕು. ಮೇಲ್ಗಡೆಯಿಂದ ಒಂದು ಟ್ರೆಂಡ್ ಲೈನ್ ಬೇರೆ ಬರ್ತಿದೆ. ಸದ್ಯಕ್ಕೆ ಲಾಸಲ್ಲಿ ನಡೀತಿದೆ ಟ್ರೇಡು. ಇದು ಯಾಕೋ ಕ್ಲೋಸ್ ಮಾಡೋದು ಬೆಟರ್. ಹೋಗ್ತಿದೆ ಮೇಲೆ. ಸ್ಪಾಟ್ ಚಾರ್ಟಲ್ಲಿ ಒಂದು ರಿಜೆಕ್ಷನ್ ಕ್ಯಾಂಡಲ್. ಸೊ ನಾನು ಇಲ್ಲಿ ಎಕ್ಸಿಟ್ ಆಗಿದ್ದೀನಿ, ಯಾಕೆಂದರೆ ಮೂಮೆಂಟ್ ಸಿಗ್ತಿರ್ಲಿಲ್ಲ. ನೋಡೋಣ ನೆಕ್ಸ್ಟ್ ಏನಾದರೂ ಆಗುತ್ತಾ ಅಂತ. ಸೊ ನಾನು ಇಲ್ಲಿಂದ ಬೈ ಆರ್ಡ್ರ್ ಸಬ್ಮಿಟ್ ಮಾಡಿದ್ದೀನಿ 51,600 ಪುಟ್ಟಲ್ಲಿ. ತುಂಬ ಹೊತ್ತಿಂದ ಕನ್ಸೋಲ್ಡೇಟ್ ಮಾಡ್ತಾನೆ ಇದೆ ಮಾರ್ಕೆಟ್. ಸೊ ಡೌನ್ ಸೈಡಲ್ಲಿ ಒಂದು ಮೂಮೆಂಟ್ ಸಿಗ್ಬೋದು. ಓಕೆ, ನಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ. ನಮ್ಮ ಪ್ರೈಸ್ ಬರೋಕ್ಕಿಂತ ಮುಂಚೆನೇ ಎಕ್ಸಿಕ್ಯೂಟ್ ಆಯಿತು. ಓಕೆ, ಪರವಾಗಿಲ್ಲ, ಒಂದು ಒಳ್ಳೆ ಮೂಮೆಂಟ್ ಸಿಗ್ತಾ ಇದೆ. ಸೊ ಈ ಕ್ಯಾಂಡಲ್ ಒಂದು ಫಾಲೋ ಅಪ್ ಸಿಕ್ಕಿದ್ರೆ ನಾವು ಎಕ್ಸಿಟ್ ಆಗೋಣ. ಇಮಿಡಿಯೇಟ್ಲಿ ರಿವರ್ಸಲ್ ಕ್ಯಾಂಡಲ್ ಬಂತು. ಓಕೆ, ಸಪೋರ್ಟ್ ಬೇರೆ ಇದೆ ಅಲ್ಲಿ.
ಅದು ಬುಕ್ ಮಾಡಿಬಿಡ್ಬೇಕಾಯ್ತು, ಬಟ್ ನೋಡೋಣ. ಸಪೋರ್ಟ್ ಬ್ರೇಕ್ ಆಗುತ್ತಾ ಅಂತ ನೋಡೋಣ. ಗ್ರೀನ್ ಕ್ಯಾಂಡಲ್ ಆದ್ಮೇಲೆ ಒಂದು ರೆಡ್ ಕ್ಯಾಂಡಲ್ ಬರ್ಬೋದೇನೋ, ಬಟ್ ಆಗಲೇ ಲಾಸ್ ತುಂಬ ಆಗಿದೆ. ಅದು ಸಪೋರ್ಟ್ ತಗೊಂತಿದೆ. ಲಾಸಲ್ಲಿ ಬುಕ್ ಮಾಡೋದು ಬೆಟರು, ಯಾಕಂದರೆ ಮತ್ತೆ ಬಂದಿದ್ದು ಲೋ ಬ್ರೇಕ್ ಮಾಡುತ್ತೆ ಅಂತ ಅನ್ನಿಸ್ತಿಲ್ಲ. ಒಂದು ವೇಳೆ ಅದು ವಾಪಸ್ ಮೇಲೆ ಹೋದ್ರೂ ಹೋಗ್ಬೋದು ಸ್ಪಾಟ್ ಚಾರ್ಟಲ್ಲಿ. ಸಪೋರ್ಟ್ ಹತ್ರ ಬೌನ್ಸ್ ಆಗ್ಬಿಟ್ಟು ಮೇಲೆ ಹೋದ್ರೆ ಲಾಸ್ ತುಂಬ ಆಗ್ಬಿಡುತ್ತೆ. ಬಟ್ ನೋಡೋಣ, ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗ್ತಿದೆ. ಬಟ್ ಅದೇ ಥರ ಪುಟ್ ಆಪ್ಷನಲ್ಲಿ ಓಕೆ ಮತ್ತೆ ಪ್ರಾಫಿಟಲ್ಲಿ ಬಂತು. ಈ ಕ್ಯಾಂಡಲ್ ರಿಜೆಕ್ಷನ್ ತಗೊಳ್ಳೋದು ನೋಡಿದ್ರೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಫಾಲೋ ಅಪ್ ಒಂದು ರೆಡ್ ಕ್ಯಾಂಡಲ್ ಬರ್ತಿದೆ, ಬಟ್ ಕಾನ್ಫಿಡೆನ್ಸ್ ಸಿಗ್ತಿಲ್ಲ ಈ ಟ್ರೇಡ್ ಹೋಲ್ಡ್ ಮಾಡೋದಕ್ಕೆ. ಇವಾಗಲೂ ನಾವು ತಗೊಂಡಿರೋ ಪ್ರೈಸ್ ಹತ್ರನೇ ಓಡಾಡ್ತಿದೆ, ಬಟ್ ನೋಡೋಣ ಏನಾದ್ರು ಆಗುತ್ತಾ ಅಂತ. ಸೊ 5 ಮಿನಿಟ್ಸ್ ಚಾರ್ಟಲ್ಲಿ ನೋಡ್ಬೋದು ನೀವು, ಅದು ರೆಡ್ ಕ್ಯಾಂಡಲ್ ಬೌನ್ಸ್ ಆಗಿರೋದು. ಟಾರ್ಗೆಟ್ ಕೊಡ್ತಿಲ್ಲ, ಸ್ಟಾಪ್ ಲಾಸು ಆಗ್ತಿಲ್ಲ. ನಿಫ್ಟಿ ಬೇರೆ ಕೆಳಗೆ ಬರ್ತಿದೆ, ಬಟ್ ಬ್ಯಾಂಕ್ ನಿಫ್ಟಿ ಫಾಲೋ ಆಗಬೇಕು. ಮತ್ತೆ ಬೌನ್ಸ್ ಆಗ್ತಿದೆ. ಸೊ ಈ ಟ್ರೇಡ್ ಮೋಸ್ಟ್ಲಿ ಲಾಸಲ್ಲೇ ಬುಕ್ ಮಾಡಬೇಕು ಅಂತ ಅನ್ಸುತ್ತೆ.
ಓಕೆ, ನಾನಿಲ್ಲಿ ಲಾಸ್ ಬುಕ್ ಮಾಡಿದ್ದೀನಿ. ಸೊ ಇವತ್ತು ಕ್ಲೋಸ್ ಮಾಡೋಣ. 10,000 ರುಪೀಸ್ ನಾವು ಲಾಸಲ್ಲಿದ್ದೀವಿ. ಇವತ್ತಿಗೆ ಇದು ಮಾಡೋಣ, ಕ್ಲೋಸ್ ಮಾಡೋಣ. ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.